ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಯಾದಗಿರಿಯಲ್ಲಿ ಬಗ್ಗದಷ್ಟು ಬಯಲಾಗ್ತಾ ಇದೆ ಅನ್ನಭಾಗ್ಯ ಅಕ್ರಮ ದಂಧೆಯ ಕರಾಳ ಮುಖ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ಪಟ್ಟಣದ ಲಕ್ಷ್ಮೀ ತಿಮ್ಮಪ್ಪ ಕಾಟನ್ ಮಿಲ್ ನಲ್ಲಿ ಗೋದಾಮಿನಲ್ಲಿ ಪಡಿತರ 50 ಟನ್ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಗುರ್ಮಿಟ್ಕಲ್ ರೈಸ್ ಮಿಲ್ ಅಲ್ಲಿ ಸ್ಥಳ ಮಹಜರಿಗೆ ಹೋದ ಸಿಐಡಿ ಶಾಕ್ ಆಗಿದ್ದಾರೆ. ತಕ್ಷಣವೇ ಸಿಐಡಿ ತಂಡ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂದುವರೆದ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಬಗೆದಷ್ಟು ಬಯಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ರಮ ದಂಧೆಯ ಕರಾಳ ಮುಖ. ಹತ್ತಿ ಮಿಲ್ನಲ್ಲಿ 5 ಟನ್ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಗುರ್ಮಿಟ್ಕಲ್ ರೈಸ್ ಮಿಲ್ ಸ್ಥಳ ಮಹಜರಿಗೆ ಹೋದ ಸಿಐಡಿಗೆ ಶಾಕ್ ಎದುರಾಗಿದೆ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ಪಟ್ಟಣದ ಲಕ್ಷ್ಮೀ ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ರೈಸ್ ಮಿಲ್ಗಳಲ್ಲಿ ದಾಳಿ ನಡೆದರೆ ಪಡಿತರ ಅಕ್ಕಿ ಜಪ್ತಿ ಆಗಬಹುದು ಎಂಬ ಆತಂಕದಲ್ಲಿ ಅಕ್ರಮ ದಂಧೆಕೋರರು ಇದರಿಂದ ಬಚಾವಾಗಲು ಹತ್ತಿ ಮಿಲ್ನ ಗೋದಾಮಿನಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ಮಾಡಿದ್ರು. ಅಕ್ರಮ ಪಡಿತರ ಅಕ್ಕಿಯನ್ನ ಪತ್ತೆ ಹಚ್ಚಿದ ಸಿಐಡಿ ಟೀಮ್ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ಗಳಲ್ಲಿ ಜಪ್ತಿಯಾದ ದಾಸ್ತಾನು ಮಹಜರು ಮಾಡ್ತಿದ್ದಾರೆ. ಸಿಐಡಿ ಟೀಮ್ ಅಲ್ಲಿಯೇ ವೇಬ್ರಿಡ್ಜ್ ನತ್ತ ತೆರಳಿ ಕುತೂಹಲದಿಂದ ಹತ್ತಿ ಮಿಲ್ ಒಳಗೆ ಸಿಐಡಿ ಟೀಮ್ ತೆರಳಿತ್ತು. ಆಗ ಪಡಿತರ ಅಕ್ಕಿಯನ್ನ ಗೋಣಿ ಚೀಲದಲ್ಲಿ ತುಂಬಿಟ್ಟಿರುವುದು ಕಂಡು ಬಂದಿದೆ. ತಕ್ಷಣವೇ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಸಿಐಡಿ ತಂಡ ಈ ಪ್ರಕರಣ ದಾಖಲಿಸಿದ್ದಾರೆ ಆಹಾರ ಇಲಾಖೆಗಳು ಹಾಗೂ ಅಧಿಕಾರಿಗಳು.